ರಾಜ್ಯದಲ್ಲಿ ಭಾರತ ಚುನಾವಣಾ ಆಯೋಗದ ಆದೇಶದ ಪ್ರಕಾರ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಜೂನ್ 30, 2026ರಿಂದ ಜುಲೈ 29, 2026ವರೆಗೂ ಈ ಪ್ರಕ್ರಿಯೆ ಮುಂದುವರಿತಾ ಇರ್ತದೆ. ಈಗ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇರ್ತದೆ. ಈಗಾಗಲೇ ನಾವು ಬ್ರೀಫ್ ಮಾಡಿದ್ದೀವಿ. ರಾಜ್ಯದಲ್ಲಿರುವ 5,54,32,312 ಜನ ಮತದಾರರಿಗೆ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಪ್ರತಿಯೊಂದು ಮನೆಗೆ ತಲುಪಿಸುವ ಕ್ರಮ ಈಗ ಕೈ ಕೊಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಆಸ್ ಆಫ್ ಟುಡೇ 2 PM ವರೆಗೂ ನಮ್ದು 80.85%, ಅರೌಂಡ್ 81% ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ. 4,68,16,223 ಫಾರ್ಮ್ಸ್ ಅನ್ನ ನಾವು ಪ್ರತಿಯೊಂದು ಮತದಾರರ ಮನೆಗೆ ಹಾಕಿದ್ದೇವೆ. ಅದನ್ನ BLO ಆಪ್ ಮುಖಾಂತರ ಅಪ್ಡೇಟ್ ಮಾಡಿದ್ದೇವೆ. ಈ ಮಾಹಿತಿಯನ್ನ ನಾವು ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್, ಪೊಲಿಟಿಕಲ್ ಪಾರ್ಟೀಸ್ ಆಫ್ ಕರ್ನಾಟಕ ಅವರಿಗೆ ಪ್ರತಿ 2 ತಾಸಿಗೆ ಒಮ್ಮೆ ನಾವು ಕಳಿಸ್ತಾ ಇರ್ತಾರೆ ಈ ಮಾಹಿತಿ. ಅದರ ಸಂಬಂಧವಾಗಿ ಈಗ ಸುಮಾರು ಚಿತ್ರದುರ್ಗ 98.95% ಮಾಡಿದ್ದಾರೆ, ದಾವಣಗೆರೆ 98.74%, ಉತ್ತರ ಕನ್ನಡ 98.66%, ಮಂಡ್ಯ 97.65%, ವಿಜಯನಗರ 97.57%, ಗದಗ್ 97.17%, ಕೊಪ್ಪಳ 96.59%, ಹಾಸನ್ 95.21%. ಈ ರೀತಿ ಹಲವಾರು ಜಿಲ್ಲೆಗಳು ಡಿಸ್ಟ್ರಿಬ್ಯೂಷನ್ ಅನ್ನ ಒಂದು ಉತ್ತಮ ರೀತಿಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಕರ್ನಾಟಕ ರಾಜ್ಯದಲ್ಲಿರುವ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪೈಕಿ 112 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಬೌವ್ 90% ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಮತ್ತು 169 ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಔಟ್ ಆಫ್ 224 169 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 80% ಇಂದ ಜಾಸ್ತಿ ವಿತರಣೆ ಮಾಡಿದ್ದಾರೆ. 100% ಕಂಪ್ಲೀಟ್ ಮಾಡಿರುವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ದೇವದುರ್ಗ 100% ಕಂಪ್ಲೀಟ್ ಮಾಡಿದ್ದಾರೆ, ಕುಮಟಾ 100% ಕಂಪ್ಲೀಟೆಡ್, ಹಿರೇಕರು 100% ಕಂಪ್ಲೀಟೆಡ್, ಮಾಯಕೊಂಡ 100% ಕಂಪ್ಲೀಟೆಡ್, ಕಾರವಾರ 99.9%, ಮುಳಬಾಗಲ್ 99.83%, ಮೇಲುಕೋಟೆ 99.79%, ರೋಣ 99.78%, ಹಿರಿಯೂರು 99.64%, ಚಿತ್ರದುರ್ಗ 99.61%, ಚಳ್ಳಕೆರೆ 99.59%, ಕನಕಗಿರಿ 99.47%, ದಾವಣಗೆರೆ ಸೌತ್ 99.27%. ಈ ರೀತಿ ಸುಮಾರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಈಗಾಗಲೇ ಕಂಪ್ಲೀಟ್ ಮಾಡೋ ಹಂತಕ್ಕೆ ಬಂದಿದ್ದಾರೆ. ಆಮೇಲೆ ತುಂಬಾ ಕಡಿಮೆ ಇರುವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದನ್ನು ನೋಡುವಾಗ ಬೊಮ್ಮನಹಳ್ಳಿ 35% ಡಿಸ್ಟ್ರಿಬ್ಯೂಷನ್ ಆಗಿದೆ, ಬ್ಯಾಂಗ್ಳೂರ್ ಸೌತ್ 39.95%, ಗೋವಿಂದರಾಜನಗರ್ 40%, ಮಾಲಫೀಲ್ಡ್ 40%, ಹೆಬ್ಬಾಳ್ 41%. ಈ ರೀತಿ ನಗರ ಪ್ರದೇಶ ಇರುವ ಕಡೆ ಸ್ವಲ್ಪ ಕಡಿಮೆ ಆಗಿದೆ. ಅದು BBMP ಸುಮಾರು 40%ರಿಂದ 44% ಒಟ್ಟಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಜೊತೆಗೆ ಡಿಜಿಟೈಸೇಷನ್ ಸಮೇತ ಮಾಡ್ತಾ ಬರ್ತಾ ಇದೀವಿ. ಈಗ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿದೆ ಮತ್ತು ಎಲ್ಲೆಲ್ಲಿ ಪ್ಯಾರಲಲ್ಲಿ BLO ಡಿಜಿಟೈಸ್ ಮಾಡ್ತಾ ಇರ್ತಾರೆ ಫಾರ್ಮ್ ಅನ್ನ, ಅಂದರೆ ಮತದಾರರು ಫಾರ್ಮ್ ಫಿಲ್ ಮಾಡಿ ಕೊಟ್ಟು ಆ BLO ಕೈಗೆ ಬಂದು ಅದು ಡಿಜಿಟೈಸ್ ಮಾಡುವ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ. ಅದರಲ್ಲಿ ಮಾಯಕೊಂಡ 34.9% ಪ್ರೋಗ್ರೆಸ್, ದೇವದುರ್ಗ 34%, ಚಿಕ್ಕಬಳ್ಳಾಪುರ 33%, ಮಸ್ಕಿ 30%, ಸಿಂಧನೂರು 30%, ಮೊಳಕಾಲ್ಮೂರು 28%, ಆನಗಲ್ 28%, ಚನ್ನಗಿರಿ 27%, ಮಾನ್ವಿ 27%, ಸಂಡೂರು 27%, ಅರಸೀಕೆರೆ 26%. ಈ ರೀತಿ ಡಿಜಿಟೈಸೇಷನ್ ಪ್ರೋಗ್ರೆಸ್ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಸುಮಾರು 1,24,000 BLAಗಳನ್ನ ಅಪಾಯಿಂಟ್ ಮಾಡಿದ್ದಾರೆ. ಆ BLAಗಳಿಗೆ ನಾವು ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಮತ್ತು ಡಿಜಿಟೈಸೇಷನ್ ಪ್ರಕ್ರಿಯೆಯಲ್ಲಿ ASDD ಲಿಸ್ಟ್ ಅನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಅಂಡ್ ಅದರ್ಸ್ ASDDO ಲಿಸ್ಟ್ ಅಂತ ಹೇಳ್ತೀವಿ ನಾವು. ಈ ಲಿಸ್ಟ್ ಅನ್ನು ಸಮೇತ ನಾವು ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಕೊಡ್ಲಿಕ್ಕೆ ಇವತ್ತು ನಾನು ಸೂಚನೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅಂದರೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಗೆ ಕೊಟ್ಟಿದ್ದೀನಿ, ಎಲ್ಲ ERO ಕೊಟ್ಟಿದ್ದೀನಿ. ಪ್ರತಿ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ERO ಮತ್ತು ಎಲ್ಲಾ ಜಿಲ್ಲೆಯ DO ಅವರು ಈ ASDO ಲಿಸ್ಟ್ ಅನ್ನ ಎಲ್ಲಾ ಸಂಬಂಧಪಟ್ಟ ಪೊಲಿಟಿಕಲ್ ಪಾರ್ಟಿಗಳಿಗೆ ಸೂಚನೆ ಕೊಟ್ಟಿದ್ವಿ. ಆ ಲಿಸ್ಟ್ ನೋಡುವಾಗ ಈಗಾಗಲೇ ಇವತ್ತು ದಿನ ಪ್ರಕಾರ 1,30,975 ಜನ ಯಾವುದೇ ಒಂದು ಕಾರಣಕ್ಕೆ ಅವ್ರನ್ನ ಫಾರ್ಮ್ ವಾಪಸ್ ಕಲೆಕ್ಟ್ ಮಾಡಕ್ ಆಗಿಲ್ಲ ಎಂದು ಬೇರೆ ರಿಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಡೆತ್ ಕೇಸಸ್ ಮರಣ ಹೊಂದಿರುವ ಕಾರಣದಿಂದ ಸುಮಾರು 53,435, ಪರ್ಮನೆಂಟ್ಲಿ ಶಿಫ್ಟೆಡ್ 65,479, ಆಲ್ರೆಡಿ ಎನ್ರೋಲ್ಡ್ ಅಂದರೆ ಈಗಾಗಲೇ ಬೇರೆ ಕಡೆ ಓಟ್ ಇಟ್ಕೊಂಡಿದ್ದಾರೆ ಅಂತ 9,174, ಆಬ್ಸೆಂಟ್ ಕಾರಣದಿಂದ 2,314 ಮತ್ತು ಅದರ್ಸ್ ಎಂಬ ಕಾರಣದಿಂದ 570. ಇದರಲ್ಲಿ ಅದರ್ಸ್ ಎಂಬ ಕಾರಣ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ ಅಂತ ಆಗಿರ್ತದೆ, ಅದಕ್ಕೆ ಹೋಗಬೇಕಾಗ್ತದೆ ನಾವು.